ಸ್ಥಳೀಯ ಮಾರ್ಕೆಟು ಸಿರ್ಸಿ TSS ಅಡಿಕೆ ಬೆಲೆ ಹೀಗಿದೆ. TSSನಲ್ಲಿ ರಾಶಿ ಅಡಿಕೆ 50,696ರಿಂದ 53,809, ಸರಾಸರಿ 52,368. ಬೆಟ್ಟೆ ಅಡಿಕೆ 40,461ರಿಂದ 52,669, ಸರಾಸರಿ 46,452. ಕೊಳೆ ಅಡಿಕೆ 21,669ರಿಂದ 31,399, ಸರಾಸರಿ 26,958. ಕೆಚ್ಚುಬೆಟ್ಟೆ 23,699ರಿಂದ 40,199, ಸರಾಸರಿ 33,322. ಜಾಲಿ ಅಡಿಕೆ 44,099ರಿಂದ 48,606ವರೆಗೆ, ಸರಾಸರಿ 46,551. ಬೆಳೆಗೋಟು 23,899ರಿಂದ 39,169, ಸರಾಸರಿ 32,949. ಜಾಲಿ ಕೆಂಪು 24,099 ರೂಪಾಯಿಯಿಂದ 41,313 ರೂಪಾಯಿ, ಸರಾಸರಿ 36,710 ರೂಪಾಯಿ. ಕೋಕಾ ಅಡಿಕೆ 12,189ರಿಂದ 33,699, ಸರಾಸರಿ 27,673. ಪೆಪ್ಪರು 60,699ರಿಂದ 68,919, ಸರಾಸರಿ 65,827. ವೈಟ್ ಪೆಪ್ಪರ್ 90,199ರಿಂದ 90,199ವರೆಗೆ. TSSನಲ್ಲಿ ಸಿಪ್ಪೆ ಅಡಿಕೆ ದರ 15,775ರಿಂದ 21,099. ಸಿಪ್ಪೆ ಅಡಿಕೆ ಸೆಕೆಂಡು 7,011 ರೂಪಾಯಿಯಿಂದ 7,600 ರೂಪಾಯಿಯವರೆಗೆ. TMS ಸಿರ್ಸಿಯಲ್ಲಿ ರಾಶಿ ಅಡಿಕೆ ದರ 45,509ರಿಂದ 53,861, ಸರಾಸರಿ 51,827. ಬೆಟ್ಟೆ ಅಡಿಕೆ 26,699ರಿಂದ 49,269, ಸರಾಸರಿ 41,602. ಜಾಲಿ ಅಡಿಕೆ 39,399ರಿಂದ 48,611, ಸರಾಸರಿ 47,111. ಕೆತ್ತುಬೆಟ್ಟೆ 13,199ರಿಂದ 37,699, ಸರಾಸರಿ 31,769. ಬಿಳೆಗೋಟು 4,699ರಿಂದ 38,228, ಸರಾಸರಿ 32,635. ಜಾಲಿ ಕೆಂಪು 30,809ರಿಂದ 44,599, ಸರಾಸರಿ 37,953. ಇನ್ನು TSS ಯಲ್ಲಾಪುರದೊಳಗೆ ರಾಶಿ ಅಡಿಕೆ ದರ 50,921ರಿಂದ 55,821, ಸರಾಸರಿ 53,409. ಬೆಟ್ಟೆ ಅಡಿಕೆ 41,499ರಿಂದ 46,889, ಸರಾಸರಿ 44,899. ಜಾಲಿ ಅಡಿಕೆ 43,599ರಿಂದ 48,340, ಸರಾಸರಿ 46,609. ಬಿಳೆಗೋಟು 32,199ರಿಂದ 36,999, ಸರಾಸರಿ 34,799. ಕಾಳುಮೆಣಸು 62,009 ರೂಪಾಯಿಯಿಂದ 68,500, ಸರಾಸರಿ 65,009 ರೂಪಾಯಿ. TSS ಸಿದ್ದಾಪುರದೊಳಗೆ ರಾಶಿ ಅಡಿಕೆ ದರ 46,099ರಿಂದ 53,599, ಸರಾಸರಿ 51,806. ಜಾಲಿ ಅಡಿಕೆ 39,089ರಿಂದ 47,209, ಸರಾಸರಿ 44,532. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಯಲ್ಲಾಪುರ ಅಡಿಕೆ ಮತ್ತು ಕಾಳುಮೆಣಸು ದೈನಂದಿನ ಧಾರಣೆಗಳ ವಿವರ. ಆಪಿ ಅಡಿಕೆ ಯಲ್ಲಾಪುರದೊಳಗೆ 58,179ರಿಂದ 61,119, ಸರಾಸರಿ 58,350 ರೂಪಾಯಿ. ರಾಶಿ ಅಡಿಕೆ 48,921ರಿಂದ 57,565, ಸರಾಸರಿ 54,619 ರೂಪಾಯಿ. ಬೆಟ್ಟೆ ಅಡಿಕೆ 38,969ರಿಂದ 52,215, ಸರಾಸರಿ 45,699. ಕೆಂಪುಗೋಟು 20,600 ರೂಪಾಯಿಯಿಂದ 38,599, ಸರಾಸರಿ 34,969. ಬಿಳೆಗೋಟು 16,099ರಿಂದ 41,399, ಸರಾಸರಿ 36,899. ಜಾಲಿ ಅಡಿಕೆ 37,900 ರೂಪಾಯಿಯಿಂದ 49,009 ರೂಪಾಯಿ, ಸರಾಸರಿ 47,699. ಕೋಕಾ ಅಡಿಕೆ 16,509ರಿಂದ 34,169, ಸರಾಸರಿ 31,899. ಕಾಳುಮೆಣಸು 57,000 ರೂಪಾಯಿಯಿಂದ 68,500, ಸರಾಸರಿ 66,500 ರೂಪಾಯಿ.
ಇನ್ನು ಸಿರ್ಸಿಯಲ್ಲಿ TSSನಲ್ಲಿ ಬಾಳೆಕಾಯಿ ದರ ಈ ರೀತಿ ಇದೆ. ಬಾಳೆಕಾಯಿ ಮಿಟ್ಲು ಬಾಳೆ 609 ರೂಪಾಯಿಂದ ಕ್ವಿಂಟಲಿಗೆ 2950 ರೂಪಾಯಿವರೆಗೆ. ಕರೆಬಾಳೆ ಕ್ವಿಂಟಲಿಗೆ 300 ರೂಪಾಯಿಂದ 1510 ರೂಪಾಯಿವರೆಗೆ. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಅಡಿಕೆ ಧಾರಣೆಯನ್ನು ಕೇಳಿದ್ದೀರಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ.